ಎಲ್ಲರಿಗೂ ಜೈ ಜಿನೇಂದ್ರ. ಭಾರತೀಯ ಜೈನ್ ಮಿಲನ್ ಒಲ ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಇವರ ವತಿಯಿಂದ ಜಿನ ಸಮ್ಮೇಳನ ಸೀಸನ್ 10 ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳು. ಕಳೆದ 9 ವರ್ಷಗಳಲ್ಲಿ ಭಾಳಷ್ಟು ಯುವಕರನ್ನು ಒಂದುಗೂಡಿಸುವುದರಲ್ಲಿ ಭಾಳ ದೊಡ್ಡ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂತಾದರೆ ಅದರ ಹಿಂದೆ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶವನ್ನು ಕಾಣಬೇಕು, ಉದ್ದೇಶವನ್ನು ಸಾಧಿಸಬೇಕು. ಕೆಲವರು ಸಾಧಿಸ್ತಾರೆ, ಕೆಲವರು ಅರ್ಧ ದಾರಿಯಲ್ಲಿ ಬಿಡ್ತಾರೆ. ಆದರೆ ಈ ಯಾವ ಒಂದು ಸುಹಾಸ್ತಿ ಜೈನ್ ಮಿಲನ್ ಯೂತ್ ಮಿಲನ್ ಏನಿದೆ, ಅವರು ಅದನ್ನು ಯುವಕರೆಲ್ಲ ಸೇರಿಕೊಂಡು ಶ್ರೀ ಚಿತ್ತ ಜಿನೇಂದ್ರ ಆ 10 ವರ್ಷದ ಹಿಂದೆ ಇನ್ನಷ್ಟು ಯುವಕರು ಅವರು ಇವರನ್ನೆಲ್ಲ ಒಂದುಗೂಡಿಸಿ ನಾವೆಲ್ಲ ಒಟ್ಟಾಗಬೇಕು ಅಂತ ಪ್ರಯತ್ನಿಸಿದಾಗ ಅವರಿಗೆ ಕಂಡದ್ದು ದಾರಿ ಆಟ ಮತ್ತು ಕ್ರೀಡೆಗಳನ್ನು ಮಾಡಿದಾಗ ಜನ ಒಗ್ಗಟ್ಟಾಗ್ತಾರೆ ಅಂಥೇಳಿ. ಪ್ರಾಮಾಣಿಕವಾಗಿ ಹೇಳಬೇಕಾದ್ರೆ ನಮಗೆ ಹಿರಿಯರಿಗೆ ಇದು ಒಂದು ಸಂಘಟನಾ ಶಕ್ತಿ ಅಂತ ಆ ಕಾಲದಲ್ಲಿ ಕಾಣಲಿಲ್ಲ. ಆದರೆ ಹೋಗ್ತಾ ವರ್ಷಗಳು ಕಳೆಯುತ್ತಾ ಹೋದಾಗೆ ಗೊತ್ತಾಯಿತು, ಇದು ಭಾಳ ದೊಡ್ಡ ಒಂದು ಆಟೋಟಗಳ ಮೂಲಕ ಒಳ್ಳೆಯ ಸಂಘಟನೆ ಮಾಡಬಹುದು, ಅದರ ಮೂಲಕ ಯುವಕರು ಒಗ್ಗಟ್ಟಾಗುತ್ತಾರೆ ಅಂತ ಹೇಳಿ ಒಂದು ಪಾಠವನ್ನು ನಮಗೂ ಕಲೀಲಿಕ್ಕಾಯಿತು. ಈಗ ಈ 10 ವರ್ಷದ ಶುಭ ಸಮಾರಂಭಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಇದೇ ಮೇ 16 ಮತ್ತು 17ರಂದು ನಾವೆಲ್ಲ ಒಗ್ಗಟ್ಟಾಗಿ ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ಮೆಚ್ಚಿ ಅವರ ಬೆನ್ನನ್ನು ತಟ್ಟಿ ಇನ್ನಷ್ಟು ಮುಂದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಅವ್ರು ಮಾಡಬೇಕು. ಯಾಕಂತ ಹೇಳಿದರೆ ಇದು ಒಳ್ಳೆಯ ಅವರು ವಿದೇಶದಲ್ಲಿ ಮಾಡಿದಂಥ ದುಬೈಯಲ್ಲಿ ಮತ್ತು ಸಿಂಗಪುರದಲ್ಲೂ ಕೂಡ ನಾನು ಮತ್ತು ಅನಿತಾ ಭಾಗವಹಿಸಿದ್ವಿ. ಭಾಳ ಚೆನ್ನಾಗಿ ಅದರ ಒಂದು ವಿಚಾರಗಳನ್ನು ಜನರಿಗೆ ತಿಳಿಸಿ ಎಲ್ಲರನ್ನು ಈ ದೇಶದಿಂದ ಆ ದೇಶಗಳಿಗೆ ಕರ್ಕೊಂಡೋಗಿ ಹೇಳಬೇಕಂತಾದರೆ ಅವ್ರು ಮಾಡಿದ್ದು ಸೇವೆ. ಯಾಕೆಂದರೆ ಅವರಿಗೆ ಎಲ್ಲರನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿ ಇತ್ತು, ಅವರನ್ನು ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ಇತ್ತು. ಈ ಜವಾಬ್ದಾರಿಯನ್ನು ಅವರು ಭಾಳ ಚೆನ್ನಾಗಿ ನಿಭಾಯಿಸಿದರು. ಈಗ ಯುವಕರ ಬಗ್ಗೆ ಏನು ಮಾಡಬೇಕು ಅಂತ ಇನ್ನು ಮುಂದೆಗೂ ಕೂಡ ನಾವು ಸುಹಾಸ್ತಿ ಜೈನ್ ಮಿಲನ್ನ ಒಂದು ಸೂಚನೆ ಅಥವಾ ಅವರ ರೆಕಮೆಂಡೇಷನನ್ನು ನಾವು ಕಾಯ್ತೀವಿ. ಅವರು ಏನು ಕಾರ್ಯಕ್ರಮವನ್ನು ಕೊಡ್ತಾರೆ ಆ ಕಾರ್ಯಕ್ರಮಗಳನ್ನು ಬರೀ ಬೆಂಗಳೂರಲ್ಲ ಎಲ್ಲ ನಮ್ಮ ಮಿಲನ್ಗಳಲ್ಲಿ ಮಾಡಬೇಕು ಅಂಥೇಳಿ ನಾನು 24ನೇ ತಾರೀಕು ನಡೆಯುವಂಥ ಮೇ 24ರಲ್ಲೂ ನಮ್ಮ ಮೈಸೂರಿನಲ್ಲಿ ಝೋನ್ 8ರ ರಾಜ್ಯ ಮಟ್ಟದ ಸಮಾವೇಶ ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕಿರುವಂಥ ಸಮ್ಮೇಳನ ನಡೀಲಿಕ್ಕಿದೆ. ಅದರಲ್ಲಿ ನಾವು ಯಾವ ರೀತಿ ಯುವಕರಿಗೆ ಪ್ರೋಗ್ರಾಮ್ಗಳನ್ನು ಕೊಡಬೇಕು ಅಂಥೇಳಿ ಈ ಸಮಿತಿಯಿಂದ ಈ ಸುಹಾಸ್ತಿಯಿಂದ ಬಂದಂಥ ಒಂದು ರೆಕಮೆಂಡೇಷನನ್ನು ನಾವು ಅಡಾಪ್ಟ್ ಮಾಡ್ತೇವೆ. ಹೀಗಾಗಿ ಇದೆಲ್ಲ ಒಳ್ಳೆಯದು, ಈ ಕಾರ್ಯಕ್ರಮಗಳು ಒಳ್ಳೆಯದಾಗಿ ನಡೀಲಿ. ನಾವು ಮಾಡುವಂಥ ಕೆಲಸ ಮುಂದೆಗೂ ಉಪಕಾರ ಆಗುವಂಥ ಕೆಲಸ ಆಗಲಿ. ಯಾವುದೇ ಒಂದು ಸಂಸ್ಥೆ 10 ವರ್ಷ ನಡೆದಿದೆ ಅಂತ ಹೇಳಿದರೆ ಅದರ ಅರ್ಥ ಅದರ ಫೌಂಡೇಶನ್ ಚೆನ್ನಾಗಿದೆ ಅಂಥೇಳಿ. ಒಂದು ಸಲ ಫೌಂಡೇಶನ್ ಗಟ್ಟಿ ಆದಮೇಲೆ ಎಷ್ಟು ದೊಡ್ಡ ಒಂದು ಬಿಲ್ಡಿಂಗು ಅಥವಾ ಕಟ್ಟಡವನ್ನು ಕಟ್ಬೋದು. ಹಾಗಾಗಿ ಈ ಎಲ್ಲ ಒಂದು ಕನಸುಗಳು ನನಸಾಗಲಿ. ನಾನು ನನ್ನ ಶುಭಾಶಯಗಳನ್ನು ಹೇಳೋ ಮುಂಚೆ ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ, ರಾತ್ರಿ ಕನಸು ಕಟ್ಟೋದು ಭಾಳ ಸುಲಭ, ಹಗಲೊಂದು ಕನಸು ಕಟ್ಟಬೇಕು, ಆ ಕನಸನ್ನು ನನಸು ಮಾಡಬೇಕು ಅಂಥೇಳಿ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಹಾಗಾಗಿ ನೀವು ನಿಜವಾಗಿ ಕನಸು ಕಂಡಿದ್ದೀರಿ, ನನಸು ಮಾಡಿದ್ದೀರಿ. ಈಗ ಮುಂದೆ ಕೂಡ ಇದನ್ನು ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮಗಿದೆ ಅಂತ ಹೇಳಿ ನಿಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ ಮತ್ತು ನಮ್ಮ
ಮೂಲ ಮಾರ್ಗದರ್ಶನ ಕೊಡುವಂಥ ನಮ್ಮ ಮಹಾಸಂರಕ್ಷಕರಾದಂಥ ಪರಮ ಪೂಜ್ಯ ಅಣ್ಣಾಜಿಯವರು, ಶ್ರೀ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಹೇಮಾವತಿ ಹೆಗ್ಗಡೆ ಅವರ ಮಾತೃಶ್ರೀ ಸಮಾನರಾದಂಥ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ. ನಾವೆಲ್ಲ ಸೇರಿ ಜೈನರು ಅಂದು ಇನ್ನು ಮುಂದು ಯಾವತ್ತೂ ನಾವೆಲ್ಲ ಒಂದು ಅಂತ ಹೇಳುವಂಥ ಒಂದು ಹೊಸ ಘೋಷಣೆಯೊಂದಿಗೆ ನಾವು ಮುಂದುವರಿಯೋಣ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ.